Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 84 verse 11. He does not refuse any good thing to those who do what is right. ಕೀರ್ತನೆಗಳು 84:11 ವಚನ. ಆತನು ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೇ ಇದ್ದಾನೋ. ಇವತ್ತಿನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಸದ್ಭಕ್ತರಿಗೆ ಎಲ್ಲಾ ವಿಧವಾದ ಶುಭವನ್ನು, ಒಳ್ಳೆಯದನ್ನು ಅನುಗ್ರಹಿಸುತ್ತಾರೆ ಎಂಬುದಾಗಿ. ಹೌದು ನನ್ನ ಪ್ರಿಯ ದೇವಜನರೇ, ನಾವು ಚಿಕ್ಕ ಚಿಕ್ಕ ವಿಷಯಗಳಲ್ಲಿಯೂ ಕೂಡ ಸದ್ಭಕ್ತರಾಗಿ ನೀತಿವಂತರಾಗಿ ಜೀವಿಸುವಾಗ ದೇವರು ನಮ್ಮನ್ನು ಆಶೀರ್ವದಿಸುವಾತನಾಗಿದ್ದಾನೆ. ಸದ್ಭಕ್ತರಾಗಿ ನಡೆಯುವಾಗ ದೇವರು ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡುತ್ತಾರೆ. ಯಾರು ಸದ್ಭಕ್ತರಾಗಿ ಜೀವಿಸುತ್ತಾರೋ ಅವರ ಜೀವಿತದಲ್ಲಿ ಯಾವ ಕೊರತೆಯೂ ಕೂಡ ಇರುವುದಿಲ್ಲ. ಕೀರ್ತನೆ 34:9 ಕೂಡ ನಾವು ನೋಡುತ್ತೇವೆ, ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ ಎಂಬುದಾಗಿ. ಹೌದು, ಇಂದಿನಿಂದ ನೀನು ದೇವರಿಗೆ ಭಯಭಕ್ತಿ ಇಟ್ಟು ಜೀವಿಸು, ಸದ್ಭಕ್ತನಾಗಿ ಜೀವಿಸು. ಆಗ ನಿನ್ನ ಜೀವಿತದಲ್ಲಿ ಇನ್ನು ಮುಂದೆ ಯಾವ ಕೊರತೆಯೂ ಇರುವುದಿಲ್ಲ. ನಿನ್ನ ಜೀವಿತದಲ್ಲಿ ಬೇಕಾಗಿರುವ ಎಲ್ಲವನ್ನು ದೇವರು ನಿನಗೆ ಒದಗಿಸಿಕೊಡುತ್ತಾರೆ. ಇದೇ ಕೀರ್ತನೆ 34:7 ನಾವು ನೋಡ್ತೇವೆ, ಆತನಲ್ಲಿ ಭಯಭಕ್ತಿಯುಳ್ಳವರ ಸುತ್ತಲೂ ಆತನು ತನ್ನ ದೂತರ ದಂಡನೆ ಇಳಿಸಿ ಕಾವಲಾಗಿದ್ದು ಅವರನ್ನು ಕಾಪಾಡುತ್ತಾರೆ ಎಂಬುದಾಗಿ. ಹೌದು, ನೀನು ದೇವರಲ್ಲಿ ಭಯಭಕ್ತಿ ಇಟ್ಟು ಜೀವಿಸುವಾಗ ನಿನ್ನ ಸುತ್ತಮುತ್ತಲೂ ದೇವರು ಯಾವಾಗಲೂ ತನ್ನ ದೂತರನ್ನ ಇರಿಸುತ್ತಾರೆ, ನಿನ್ನನ್ನು ಕಾಪಾಡಲಿಕ್ಕೆ, ನಿನ್ನನ್ನು ಕಾಯಲಿಕ್ಕೆ. ಅವರು ಯಾವಾಗಲೂ ನಿನ್ನ ಜೊತೆಗೆದ್ದು ನಿನ್ನನ್ನು ನಡೆಸುತ್ತಾರೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ಇಂದಿನಿಂದ ನೀವು ಯಥಾರ್ಥರಾಗಿ ಜೀವಿಸಿರಿ, ನೀತಿವಂತರಾಗಿ ಜೀವಿಸಿರಿ, ಸದ್ಭಕ್ತರಾಗಿ ಜೀವಿಸಿರಿ. ನೀತಿವಂತರಿಗೆ ಅನೇಕ ಆಶೀರ್ವಾದಗಳನ್ನು ದೇವರು ಸತ್ಯವೇದದಲ್ಲಿ ಅಡಗಿಸಿಟ್ಟಿದ್ದಾರೆ. ಅದರಲ್ಲಿ ಇವತ್ತು ನಾವು 2 ಆಶೀರ್ವಾದಗಳನ್ನು ನಾವು ನೋಡೋಣ. ಕೀರ್ತನೆ 112 ವಚನದಲ್ಲಿ ನಾವು ನೋಡುತ್ತೇವೆ, ನೀತಿವಂತನ ವಂಶವು ಶುಭ ಹೊಂದುವುದು, ಅವನ ಸಂತಾನವು ಈ ಲೋಕದಲ್ಲಿ ಬಲಿಷ್ಠವಾಗುವುದು ಎಂಬುದಾಗಿ. ಹೌದು, ದೇವರು ಅಂಥವರ ಜೊತೆಗಿರುತ್ತಾರೆ. ಅವರ ಜೀವಿತದಲ್ಲಿ ಯಾವಾಗಲೂ ಒಳ್ಳೆಯದನ್ನೇ ಮಾಡುತ್ತಾರೆ. 2ನೇ ಆಶೀರ್ವಾದ, ನೀತಿವಂತನ ಮನೆಯಲ್ಲಿ ಧನೈಶ್ವರ್ಯಗಳಿರುವವು ಎಂಬುದಾಗಿ. ಈ ಲೋಕದ ಎಲ್ಲ ಐಶ್ವರ್ಯವನ್ನು ದೇವರು ನೀತಿವಂತರಿಗಾಗಿ ಕೂಡಿಸಿಟ್ಟಿದ್ದಾರೆ. ದೇವರ ಚಿತ್ತಕ್ಕೆ ಅನುಸಾರವಾಗಿ ನೀನು ಸದ್ಭಕ್ತನಾಗಿ ನಡೆಯುವಾಗ ದೇವರು ನಿನ್ನ ಜೀವಿತದಲ್ಲಿ ಆಶೀರ್ವಾದವನ್ನು ಕೊಡುತ್ತಾರೆ. ನಿನ್ನನ್ನಷ್ಟೇ ಆಶೀರ್ವದಿಸುವುದಲ್ಲದೆ ನಿನ್ನ ಸಂತಾನದವರೆಲ್ಲರನ್ನು ಕೂಡ ದೇವರು ಆಶೀರ್ವದಿಸುತ್ತಾರೆ. ಅವರು ಈ ಲೋಕದಲ್ಲಿ ಬಲಿಷ್ಠರಾಗಿ ಜೀವಿಸಲಿಕ್ಕೆ ದೇವರು ಕೃಪೆ ನೀಡುತ್ತಾರೆ. ನೀತಿವಂತರಾಗಿ ಜೀವಿಸುವಾಗ ವಂಶ ಪೂರ್ತಿ ದೇವರು ಆಶೀರ್ವದಿಸುವಾತನಾಗಿದ್ದಾರೆ. ಅವರ ಜೀವಿತದಲ್ಲಿ ಯಾವ ಕೊರತೆ ಇಲ್ಲದಂತೆ ಯಾವಾಗಲೂ ಧನ ಐಶ್ವರ್ಯಗಳು ಅವರ ಜೀವಿತದಲ್ಲಿ, ಅವರ ಮನೆಯಲ್ಲಿ ತುಂಬಿ ತುಳುಕುವಂತೆ ದೇವರು ಕಾಪಾಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಸದ್ಭಕ್ತರಾಗಿ ಜೀವಿಸುವಾಗ ಅವರ ಜೀವಿತದಲ್ಲಿ ಒಳ್ಳೆಯದನ್ನು ಅನುಗ್ರಹಿಸುತ್ತೀರಿ ಎನ್ನುವ ವಾಕ್ಯ ಇವತ್ತು ಕಲಿಸಿಕೊಟ್ಟಿದ್ದೀರಿ ತಂದೆಯ ಸ್ತೋತ್ರ. ಸದ್ಭಕ್ತರ ವಂಶವು ಬಲಿಷ್ಠವಾಗುವುದು ಎಂಬುದಾಗಿ ಕಲಿಸಿಕೊಟ್ಟಿದ್ದೀರಿ ದೇವ ಸ್ತೋತ್ರ. ಸದ್ಭಕ್ತರ ವಂಶಕ್ಕೆ ಶುಭ ದೊರೆಯುವುದು ಎನ್ನುವ ವಾಕ್ಯ ಕಲಿಸಿಕೊಟ್ಟಿದ್ದೀರಿ ತಂದೆಯ ಸ್ತೋತ್ರ. ಸದ್ಭಕ್ತರ ಮನೆಯಲ್ಲಿ ಧನೇಶ್ವರಿಗಳು ಇರುವವು ಎನ್ನುವ ವಾಕ್ಯ ಇವತ್ತು ಕಲಿಸಿಕೊಟ್ಟಿದ್ದೀರಿ ತಂದೆಯೇ, ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಇಂದು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಹೌದು ಕರ್ತನೆ, ನಾವೆಲ್ಲರೂ ಇಂದಿನಿಂದ ಸದ್ಭಕ್ತರಾಗಿ ಯಥಾರ್ಥ ಚಿತ್ತತೆಯಿಂದ ನಿಮಗೆ ಮೆಚ್ಚುಗೆಯ ಜೀವನವನ್ನು ಜೀವಿಸುತ್ತೇವೆ ಕರ್ತನೆ. ನೀವು ಕೃಪೆ ಮಾಡ್ರಿ, ನೀವು ಸಹಾಯ ಮಾಡ್ರಿ ಸ್ವಾಮಿ. ಅಪ್ಪ, ಅನೇಕ ಮಕ್ಕಳು ಸದ್ಭಕ್ತರಾಗಿ ಜೀವಿಸುತ್ತಾ ಇದ್ದಾರೆ ದೇವ, ನೀತಿವಂತರಾಗಿ ಜೀವಿಸ್ತಾ ಇದ್ದಾರೆ ಸ್ವಾಮಿ. ಆದರೂ ಅವರ ಜೀವಿತದಲ್ಲಿ ಕೊರತೆಗಳು ಉಂಟಾಗುತ್ತಾ ಇವೆ ಸ್ವಾಮಿ. ನೀನು ದೇವ ಇಂದಿನಿಂದ ಅವರನ್ನು ಆಶೀರ್ವಾದ ಮಾಡಪ್ಪ. ಅವರ ಜೀವಿತದಲ್ಲಿ ಇನ್ನು ಮುಂದೆ ಯಾವ ಕೊರತೆ ಇಲ್ಲದಂತೆ ನೀನು ಕಾಪಾಡು ಸ್ವಾಮಿ. ಎಲ್ಲ ಶುಭ ಅವರ ಜೀವಿತದಲ್ಲಿ ಕೂಡಿ ಬರಲಿಕ್ಕಾಗುವಂತೆ ಕೃಪೆ ಮಾಡಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.